ಮುಳಗುಂದದಲ್ಲಿ ಐವಿಎ ತಂಡದಿಂದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಜರುಗಿತು. ಹೌದು, ಕೃಷಿ ಇಲಾಖೆಯ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಿಂದ ಐವಿಎ ತಂಡದಿಂದ ಪ್ರಗತಿ ಪರಿಶೀಲನೆ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮವು ಮುಳಗುಂದ ಪಟ್ಟಣದ ಬಾಲಲೀಲಾ ಮಹಂತ ಶಿವಯೋಗಿ ಮಠದ ಸಮುದಾಯ ಭವನದಲ್ಲಿ ಜರುಗಿತು. ಈ ವೇಳೆ ಗದಗ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಯ್ಯ ಕೊರವನವರ್ ಮಾತನಾಡಿ, ಭೌತಿಕ ಸಂಪನ್ಮೂಲಗಳ ಸುಧಾರಣೆಗೆ ಅನುಷ್ಠಾನಗೊಂಡ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆಗಾಗಿ ನಬಾರ್ಡ್ ರೈತರಿಗೆ ನೀಡಿದ ಮಣ್ಣು ಪರೀಕ್ಷಾ ವರದಿ ಹಾಗೂ ಇನ್ನಿತರೆ ಸುಧಾರಣಾ ಕ್ರಮಗಳ ಕುರಿತು ರೈತರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದು, ರಿವಾರ್ಡ್ ಯೋಜನೆ ಯಶಸ್ವಿಗೆ ರೈತರು ಆಸಕ್ತಿಯಿಂದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು. ಸಾವಿರಾರು ರೂಪಾಯಿಯಲ್ಲಿ ನಮಗೆ ಬಂದಂಥ ಕಾರ್ಯಕ್ರಮ ಇದು ಯಾರಿಗೂ ಅಲ್ಲ, ಇದು ಸಮುದಾಯದ್ದು. ಇದು ಸದ್ಬಳಕೆ ಆಗಬೇಕು ಮತ್ತು ಇದು ಸರ್ಕಾರಗಳ ಇವರು ಬಳಕೆ ಮಾಡಬೇಕು ಅಂದರೆ ನಮ್ಮ ಸಮುದಾಯ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟ್ ಐತಿ. ಹಾಗಾಗಿ ಈ ಚಲಾವಣೆ ಅನ್ನೋದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಮತ್ತು ಅದನ್ನು ಬರೀ ಕೆಲಸ ಅನ್ನೋದು ನಾವು ಅದನ್ನು ಮೇಂಟೈನ್ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ. ನಬಾರ್ಡ್ ಬ್ಯಾಂಕಿನ ಪ್ರಗತಿ ಪರಿಶೀಲನಾ ಅಧಿಕಾರಿಗಳಾದ ಇಸ್ಮಾಯಿಲ್ ಮಾತನಾಡಿ, ಭೂ ಸಂಪನ್ಮೂಲ ಸಂರಕ್ಷಣೆಗೊಳ್ಳಲು ಪ್ರತಿಯೊಬ್ಬ ರೈತರು ಮಣ್ಣು ನೀರು ಸಂರಕ್ಷಣೆಗೆ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. Common areas, we are the members of WEC. So overall community should take responsibility. I will not come to your village and develop your village. You have to take care of your resources. You have to take care of your development of your village. If you develop your village, your people will develop. Similarly, all villages in India, they develop, then India develops.